ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 2030 ವೇಳೆಗೆ ಚಂದ್ರನಲ್ಲಿ ಕಾಲೋನಿಗಳನ್ನು ಮಾಡುವ ಯೋಜನೆಯನ್ನು ನಾಸಾ ಹೊಂದಿದೆ ಎಂದು ನಿಮಗೆ ತಿಳಿದಿದೆ. ಅದು ಸರಿ, ಆದರೆ ಕೇವಲ 1 ದಶಕದಲ್ಲಿ ಮಾನವರು ಚಂದ್ರನ ಮೇಲ್ಮೈಯಲ್ಲಿ ವಾಸಿಸುತ್ತಾರೆ ಮತ್ತು ಕೆಲಸ ಮಾಡುತ್ತಾರೆ ಎಂದು ನಾನು ನಿಮಗೆ ಹೇಳಿದರೆ ಏನು? ಹೌದು, ಇದು ನಿಜ. 2030 ವೇಳೆಗೆ ನಾಸಾ ತನ್ನ ಆರ್ಟಿಮಿಸ್ ಮಿಷನ್ ಮೂಲಕ ಚಂದ್ರನಲ್ಲಿ ಕಾಲೋನಿಗಳನ್ನು ಮಾಡುವ ಮಹತ್ವಾಕಾಂಕ್ಷೆಯ ಮಿಷನ್ ಅನ್ನು ಹೊಂದಿದೆ. ಇಂದು ನಾವು ನಾಸಾದ ಪ್ರಮುಖ ಮಿಷನ್ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಈ ಕಾರ್ಯಾಚರಣೆಯು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ, ಏಕೆಂದರೆ ಮಾನವರು ಭೂಮಿಯ ನೈಸರ್ಗಿಕ ಉಪಗ್ರಹದಲ್ಲಿ ಶಾಶ್ವತ ಉಪಸ್ಥಿತಿಯನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದ್ದಾರೆ. ಈ ಯೋಜನೆಯು ಗಗನಯಾತ್ರಿಗಳಿಗೆ ವಾಸಿಸಲು ಮತ್ತು ಕೆಲಸ ಮಾಡಲು ಸುಸ್ಥಿರ ಆವಾಸ ಸ್ಥಾನವನ್ನು ನಿರ್ಮಿಸುವುದು ಮತ್ತು ಈ ಆವಾಸ ಸ್ಥಾನಗಳು ಆಮ್ಲಜನಕ, ನೀರು ಮತ್ತು ಆಹಾರ, ಮಾನವ ಜೀವನವನ್ನು ಬೆಂಬಲಿಸಲು ಅಗತ್ಯವಾದ ಮೂಲ ಸೌಕರ್ಯವನ್ನು ಒದಗಿಸುತ್ತದೆ. ನಾಸಾದ ಈ ಯೋಜನೆಯು ಚಂದ್ರನ ಮೇಲೆ ಅದರ ಭೂವಿಜ್ಞಾನ, ಪರಿಸರ ಮತ್ತು ಭವಿಷ್ಯದ ಪರಿಶೋಧನೆಯ ಸಾಮರ್ಥ್ಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಸಂಶೋಧನೆ ನಡೆಸುವುದನ್ನು ಒಳಗೊಂಡಿದೆ. ಈ ಸಂಶೋಧನೆಯು ವೈಜ್ಞಾನಿಕ ಆವಿಷ್ಕಾರ ಮತ್ತು ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗಳೆರಡಕ್ಕೂ ಪ್ರಯೋಜನಕಾರಿಯಾಗಿದೆ. ಚಂದ್ರನ ಮೇಲೆ ವಸಾಹತುಶಾಹಿ ಮಾನವನ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಪ್ರತಿನಿಧಿಸುತ್ತದೆ, ಏಕೆಂದರೆ ನಾವು ಭೂಮಿಯ ಆಚೆಗೆ ಮತ್ತು ಬ್ರಹ್ಮಾಂಡದೊಳಗೆ ನಮ್ಮ ಉಪಸ್ಥಿತಿಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತೇವೆ. ಇದು ಸಾಧ್ಯವಿರುವ ಎಲೆಗಳನ್ನು ತಳ್ಳಲು ಮತ್ತು ಭವಿಷ್ಯದ ಪೀಳಿಗೆಯನ್ನು ನಕ್ಷತ್ರಗಳಿಗೆ ತಲುಪಿಸಲು ಪ್ರೇರೇಪಿಸಲು ಇದು ಒಂದು ಅವಕಾಶವಾಗಿದೆ. ಚಂದ್ರನ ಗ್ರೀಕ್ ದೇವತೆಯ ಹೆಸರಿನ ಆರ್ಟಿಮಿಸ್ ಮಿಷನ್ ಸುಸ್ಥಿರ ವಸಾಹತು ನಿರ್ಮಿಸಲು ಚಂದ್ರನ ಮೇಲ್ಮೈಗೆ ಗಗನಯಾತ್ರಿಗಳನ್ನು ಕಳಿಸುವುದನ್ನು ಒಳಗೊಂಡಿರುತ್ತದೆ. ನಾಸಾ ಹಲವು ವರ್ಷಗಳಿಂದ ಈ ಕಾರ್ಯಾಚರಣೆಯನ್ನು ಯೋಜಿಸುತ್ತಿದೆ ಮತ್ತು ಈಗ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶದ ಪ್ರಯಾಣದಲ್ಲಿನ ಪ್ರಗತಿಯೊಂದಿಗೆ ಇದು ಅಂತಿಮವಾಗಿ ಈಗ ಸಾಧ್ಯವಾಗುತ್ತಿದೆ. ಆರ್ಟಿಮಿಸ್ ಮಿಷನ್ ನಮ್ಮ ಬಾಹ್ಯಾಕಾಶ ಜ್ಞಾನವನ್ನು ವಿಸ್ತರಿಸುವುದಲ್ಲದೆ ಭವಿಷ್ಯದ ಪೀಳಿಗೆಯ ಬಾಹ್ಯಾಕಾಶ ಪರಿಶೋಧಕರಿಗೆ ದಾರಿ ಮಾಡಿಕೊಡುತ್ತದೆ. ಈ ಮಿಷನ್ ಬಹುಗ್ರಹಗಳ ಜಾತಿಯಾಗಲು ನಮ್ಮನ್ನು ಒಂದು ಹೆಜ್ಜೆ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಈ ಮಹತ್ವಾಕಾಂಕ್ಷೆಯ ಮಿಷನ್ ಅನ್ನು ಮಾಡಲು ನಾಸಾ ಅಂತಾರಾಷ್ಟ್ರೀಯ ಪಾಲುದಾರರು ಮತ್ತು ಖಾಸಗಿ ಕಂಪನಿಗಳೊಂದಿಗೆ ಸಹಕರಿಸುತ್ತಿದೆ. ಚಂದ್ರನ ವಸಾಹತುಗಳ ಅಗತ್ಯಗಳನ್ನು ಬೆಂಬಲಿಸಲು ಆವಾಸ ಸ್ಥಾನಗಳು, ರೋವರ್ಗಳು ಮತ್ತು ವಿದ್ಯುತ್ ವ್ಯವಸ್ಥೆಗಳಂತಹ ಹೊಸ ತಂತ್ರಜ್ಞಾನಗಳನ್ನು ವಿನ್ಯಾಸಗೊಳಿಸಲು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ. ಮೊದಲ ಮಹಿಳೆ ಮತ್ತು ಮುಂದಿನ ಪುರುಷನನ್ನು ಚಂದ್ರನ ಮೇಲೆ ಇಳಿಸುವ ಗುರಿಯೊಂದಿಗೆ ನಾಸಾ ಮಾನವ ಪರಿಶೋಧನೆಯ ಗಡಿಗಳನ್ನು ತಳ್ಳಲು ಕೆಲಸ ಮಾಡುತ್ತಿದೆ. ಅಂತಿಮವಾಗಿ ಈ ಕಾರ್ಯಾಚರಣೆಯು ಚಂದ್ರನ ಮೇಲೆ ಸುಸ್ಥಿರ ಮಾನವ ಉಪಸ್ಥಿತಿಯನ್ನು ಸ್ಥಾಪಿಸುವುದು ಮತ್ತು ಮಂಗಳ ಅದರಾಚೆಗಿನ ಹೆಚ್ಚಿನ ಪರಿಶೋಧನೆಗಾಗಿ ಚಂದ್ರನನ್ನು ಮೆಟ್ಟಿಲಿನಂತೆ ಬಳಸುವ ಗುರಿಯನ್ನು ಹೊಂದಿದೆ. ಇದು ಭೂಮಿಯಾಚೆಗಿನ ಮನುಕುಲದ ಭವಿಷ್ಯದ ಸಾಧ್ಯತೆಗಳ ಜಗತ್ತನ್ನು ತೆರೆಯುತ್ತದೆ. ಚಂದ್ರನ ವಸಾಹತುಶಾಹಿಯು ಬ್ರಹ್ಮಾಂಡದ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುತ್ತದೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಬಾಹ್ಯಾಕಾಶ ಪರಿಶೋಧನೆ ಮತ್ತು ಅದರಾಚೆಗಿನ ಹೆಚ್ಚು ಆಕರ್ಷಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.